ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಕೂತಿದ್ದೀರಾ? ಇನ್ನು ತೃಪ್ತಿ ಆಗಿಲ್ವಾ ನಿಮ್ಗೆ? ಇನ್ಯಾವ ಕಾರಣ ಇಟ್ಕೊಂಡು ಆ ಹುಡುಗಿನ ಮನೆಯಿಂದ ಆಚೆ ಕಳಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಗೆ ಯಾಕ್ರಿ ಅವಳ ಮೇಲೆ ಅಷ್ಟೊಂದು ಅನುಮಾನ? ಅಲ್ಲ, ಮಾತಿಗೆ ಕೇಳ್ತೀನಿ. ಕಳೆದೋಗಿರೋ ಸೂರ್ಯಮಣಿ ಕಾಳಿ ಬೆಟ್ಟದಲ್ಲಿ ಸಿಕ್ಕಿದಾಗ ಅದು ಪವಾಡ ಅಂತ ನಂಬುದ್ರಿ. ಅದೇ ಕಾಳಿ ಬೆಟ್ಟದಲ್ಲಿ ಕಳೆದೋಗಿರೋ ನಮ್ಮ ಮಗಳು ಸುರಭಿ ಈ ರೂಪದಲ್ಲಿ ಸಿಕ್ಕಿದಾಳೆ ಅಂದಾಗ ಯಾಕ್ರಿ ನಂಬ್ತಾ ಇಲ್ಲ? ಓಹೋಹೋ, ನಿಮಗೆ ಆ ದೇವ್ರೆ ಖುದ್ದಾಗಿ ಬಂದು ಹೇಳ್ಬೇಕು ಅಂತ ಕಾಯ್ತಾ ಇದ್ದೀರೇನೋ ರೀ? ನಿಮ್ ಹೃದಯ ಮುಟ್ಕೊಂಡು ಹೇಳಿ, ಒಂದು ಕ್ಷಣ ಆದ್ರೂ ಅವಳು ನಮ್ಮ ಮಗಳು ಸುರಭಿ ಅಂತ ಎಲ್ಲೂ ಅನಿಸ್ಲೇ ಇಲ್ವಾ ನಿಮ್ಗೆ? ಅವಳು ಹೇಳೋ ವಿಚಾರ, ಅವಳು ನಡ್ಕೊಳ್ಳೋ ರೀತಿ, ಅವಳು ಮಾತಾಡೋ ದಾಟಿ ನಮ್ ಸುರಭಿನೇ ಹೋಲುತ್ತೆ ಅಂತ ನಿಮ್ಗೆಲ್ಲೂ ಅನಿಸ್ಲೇ ಇಲ್ವಾ? ಅವಳ ಕಣ್ಣಲ್ಲಿ ಅಪ್ಪ ಅನ್ನೋ ಅಭಿಮಾನ ಇದೆ, ಆದ್ರೆ ನಿಮ್ ಕಣ್ಣಲ್ಲಿ ಮಗಳು ಅನ್ನೋ ಕನಿಕರ ಕಿಂಚಿತ್ತೂ ಇಲ್ವಲ್ಲ ರೀ? ಅವಳು ನಮ್ಮ ಮಗಳೇ ಅಂತ ನಿಮಗೆ ಯಾವ ರೀತಿ ಹೇಳೋದು ನಾನು? ಅವಳು ಸುರಭಿನೇ ಅಂತ ಇನ್ನೂ ಎಷ್ಟು ಸಾಕ್ಷಿ ತಂದು ನಿಲ್ಲಿಸ್ಬೇಕು ನಿಮಗೆ? ನಮ್ಮ ಸುರಭಿ ಚಿಕ್ಕವಳಿದ್ದಾಗ ಒಂದು ಸಣ್ಣ ಜ್ವರ ಬಂದ್ರು ಇರೋ ಬರೋ ದೇವರಿಗೆಲ್ಲ ಹರಕೆ ಹೊತ್ಕೋತಿದ್ರಿ. ಆಟ ಆಡುವಾಗ ಬಿದ್ದು ತರ್ಚ್ಕೊಂಡು ಒಂದು ಸಣ್ಣ ಗಾಯ ಆದ್ರೂ ದೊಡ್ಡ ಆಸ್ಪತ್ರೆಗೆ ಗಾಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ರಿ. ಅವತ್ತು ಕಣ್ಣು ಮುಂದೆನೆ ರಕ್ತ ಹೆಪ್ಪುಗಟ್ಟು ಹಾಗೆ ನಿಮ್ಮ ಮಗಳಿಗೆ ಹೊಡಿತಾ ಇದ್ರು, ಮನ್ಸು ಕಲ್ಲು ಮಾಡ್ಕೊಂಡು ನಿಂತಿದ್ರಲ್ಲ ನೀವು. ನಿಮ್ಗೆ ಅವಳು ಅಷ್ಟೊಂದು ಬೇಡವಾಗ್ಬಿಟ್ಲಾ? ಸ್ವಂತ ಮಗಳ ಮೇಲೆ ಶತ್ರುಗಳ ಹಾಗೆ ತೀರಿಸ್ಕೊಳ್ತಾ ಇದ್ದೀರಲ್ರಿ? ತಂದೆ ಅಲ್ದೇ ಇರ್ಬೋದು, ಆದ್ರೆ ಸ್ವಲ್ಪ ಮನುಷ್ಯತ್ವನೂ ಬೇಡವಾ ನಿಮ್ಗೆ? ಸಾಕು ನಗು, ಸಾಕು. ಇನ್ನು ಎಷ್ಟು ಚುಚ್ಚಿ ಚುಚ್ಚಿ ಮಾತಾಡ್ತೀಯೇ? ನಾನು ಒಳಗೆ ಎಷ್ಟು ಚಿತ್ರಹಿಂಸೆ ಅನುಭವಿಸಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ನಾವೇ ಅವ್ರ ತಂದೆ ತಾಯಿಗಳು ಅಂತ ಹೇಳ್ಕೊಂಡು ಬಂದು ಆ ಕಿಡಿಗೇಡಿಗಳು ಅವಳನ್ನ ಅಪಹರಣ ಮಾಡಿದ್ರಲ್ಲೇ, ಅವತ್ತೇ ಅರ್ಧ ಸತ್ತು ಹೋಗಿದ್ದೆ ನಾನು. 3 ದಿವಸ ನಾನು ನಿದ್ದೆ ಮಾಡಿರ್ಲಿಲ್ಲ ಕಣೆ. ಆ ಒಂದು ಕ್ಷಣಕ್ಕೆ ನಿಜವಾಗ್ಲೂ ಅವಳೇ ನನ್ನ ಮಗಳು ಅಂತ ಅನ್ನಿಸ್ಬಿಟ್ಟಿತ್ತು. ಆದ್ರೆ ಅದ್ಯಾವ ಕೆಟ್ಟ ಗಳಿಗೆನೋ, ಅದ್ಯಾರ ಕೆಟ್ಟ ಯೋಚನೆನೋ ಆ ಹುಡುಗಿ ಒಳಗೆ ಒಂದು ದುಷ್ಟ ಶಕ್ತಿ ಅಡಗ್ಬಿಟ್ಟಿದೆ ಅಂತ ನನಗನ್ನಿಸ್ಬಿಟ್ಟಿತ್ತು. ಅದೇ ರೀತಿ ಸನ್ನಿವೇಶಗಳು ನಡೆದು ಹೋದ್ವು. ಆಮೇಲೆ ಅವಳು ಮನೆ ಬಿಟ್ಟು ಹೋದ್ಲು ಅನ್ನೋದು ಗೊತ್ತಾದಾಗ ನನ್ನ ಹೃದಯನೇ ಸಿಡಿದು ಹೋಯ್ತು. ಒಂಟಿ ಹುಡುಗಿ ಎಲ್ಲಿಗೆ ಹೋದ್ಲು, ಏನ್ ಮಾಡ್ಕೊಂಡ್ಲು ಅಂತ ಒದ್ದಾಡ್ಬಿಟ್ಟಿದ್ದೆ. ನಾಗು, ನಿಜ ಹೇಳಬೇಕು ಅಂದ್ರೆ ಆ ಹುಡುಗಿ ನಮ್ಮ ಮನೆಗೆ ಬಂದ ಮೇಲೆ ನನಗೆ ಮರು ಜನ್ಮ ಸಿಕ್ಕಾಗಾಯ್ತು ಕಣೆ. ಇಷ್ಟೆಲ್ಲ ನಡೆದ್ರು ಅವಳ ಕಣ್ಣಲ್ಲಿನ್ನೂ ನಾನು ಅಪ್ಪ ಅನ್ನೋ ಮಮಕಾರ ತುಂಬಿದೆ ಕಣೆ. ನನ್ನ ಬಗ್ಗೆ ಇನ್ನೂ ಅದೇ ಪ್ರೀತಿ ಇದೆ. ನನಗೆ ಈಗ ಮನವರಿಕೆ ಆಗ್ತಾ ಇದೆ, ಅವಳು ನನ್ನ ಬಂಗಾರೂನೇ, ನನ್ನ ಸುರಭಿನೇ. ಆದ್ರೆ ಏನ್ ಮಾಡ್ಲಿ, ನನ್ನ ಹೃದಯ ಅವಳನ್ನ ಒಪ್ಕೊಂಡ್ರು ನನ್ನ ಆಲೋಚನೆಗಳನ್ನ ನಾನು ಬಿಡ್ತಿಲ್ಲ ಕಡೆ. ನಾನೇನ್ ಮಾಡ್ಲಿ? ನೋಡ್ನಾಗು, ನಾನು ಆಣೆ ಮಾಡಿ ಹೇಳ್ತೀನಿ, ನನ್ನಿಂದ ಇನ್ನ ಹುಡುಗಿಗೆ ಯಾವ ತೊಂದರೆನೂ ಆಗೋದಿಲ್ಲ ಕಡೆ. ನನ್ನಿಂದ ಇನ್ಯಾವತ್ತೂ ಆ ಹುಡುಗಿ ಕಣ್ಣೀರು ಹಾಕೋದಿಲ್ಲ. ಯಾರು ಏನೇ ಅಡ್ಡಿ ಮಾಡಿದ್ರು ನಾನು ಅವಳನ್ನ ಬಿಟ್ಕೊಡೋದಿಲ್ಲ. ರೀ, ಸಮಾಧಾನ ಮಾಡ್ಕೊಳ್ರಿ. ಏನಾಗಲ್ಲ ರೀ, ನೀವು ಧೈರ್ಯವಾಗಿರಿ, ಅಳಬೇಡಿ, ಸುಮ್ಮನೆ ಇರಿ, ಎಲ್ಲ ಸರಿ ಹೋಗುತ್ತೆ.
ಆದ್ಮೇಲೆ ನೀ ನನಗ್ ಕೊಟ್ಟು ಮೊದಲನೇ ಉಡುಗೊರೆ ಏನ್ ಗೊತ್ತಾ? ನನ್ನ ಹತ್ರ ಮಾರ್ಸಿ ತಗೊಂಡ್ ಹೋಗಿದ್ ಉಂಗ್ರ. ನಿಜ ತಾನೆ? ಅವತ್ತು ನಿಮ್ಮ ಅಪ್ಪಂಗ್ ಆಪರೇಷನ್ ಆಗ್ತಿದೆ ಅಂತ ನಾನೇ ಕಂಡು ಹಿಡಿದು ನಿಂಗ್ ದುಡ್ಡು ಕೊಟ್ಟು ಕಳ್ಸಿದ್ದೆ, ನೆನ್ಪಿದ್ಯಾ? ಸೂರ್ಯನ್ಗೆ ನೇರವಾಗಿ ನೀವೇ ಪ್ರಪೋಸ್ ಮಾಡಿದ್ರಾ ಇಲ್ಲ ಅವರೇ ಪ್ರಪೋಸ್ ಮಾಡಿದ್ರಾ? ಸೂರ್ಯಂಗೆ ಪ್ರಪೋಸ್ ಅಂತ ಮಾಡಿಸಿದ್ದು ನಮ್ಮನೆ ಅಡುಗೆಯವಳು ಭೂಮಿ ಮುಖಾಂತರ. ಅಲ್ಲಿ ನಾನು ನೇರವಾಗಿ ಸೂರ್ಯನ್ ಭೇಟಿ ಮಾಡಿದೆ. ನನ್ನ ಕೈಗೆ ಅವನು ಸೂರ್ಯಮಣಿ ಕೊಟ್ಟ. ಸುರಭಿ ಅವ್ರನ್ನ ನಾನು ಭೇಟಿಯಾದಾಗ ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. ಆ ವಿಚಾರಗಳು ನನಗೂ ಸುರಭಿ ಅವ್ರಿಗೂ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ನನಗನ್ಸುತ್ತೆ ನಿಮ್ ಸುರಭಿ ಎಲ್ಲೂ ಹೋಗಿಲ್ಲ, ಇವಳ ರೂಪದಲ್ಲಿ ಮತ್ತೆ ಇಲ್ಲಿಗೆ ಬಂದಿದ್ದಾಳೆ. ದಿವ್ಯಾ, ನನ್ನ ಮಾತು ಕೇಳು. ಸೂರ್ಯ, ನೀನು ಯಾವಾಗಲೂ ಹೇಳ್ತಿರ್ತೀಯ ನಂಬಿಕೆ ಅಂದ್ರೆ ಹೇಳೋದಲ್ಲ ನಡ್ಕೊಳ್ಳೋದು ಅಂತ. ಅವಳಿಗೆ ಸೂರ್ಯನ ವಿಚಾರ ಆಗಲಿ ನನ್ನ ವಿಚಾರ ಆಗಲಿ ಪ್ರತಿಯೊಂದು ಗೊತ್ತಿದೆ. ಅವಳ ಮುಖ ಒಂದು ಬದಲಾಗಿದೆ ಅನ್ನೋದು ಬಿಟ್ರೆ ಅವಳು ಮಾತಾಡೋ ಸ್ಟೈಲು, ಅವಳ ಕೋಪ ಎಲ್ಲ ಸುರಭಿನೇ ಹೋಲುತ್ತೆ. ಅವಳು ಸಣ್ಣ ಮಗು ಆಗಿದ್ದಾಗಿಂದನೂ ನೋಡಿದ್ದೀನಿ. ಅವಳು ಕೋಪ ಬಂದ್ರೆ ಹಾಗೇನೆ ಕೈಗೆ ಸಿಕ್ಕಿದ್ದೆಲ್ಲ ಎತ್ತಿ ಬೀಸಾಡ್ತಿರ್ತಾಳೆ. ಇಲ್ಲೇ ನಾನು ಹಾವಿಂದ ಕಚ್ಚಿಸ್ಕೊಂಡು ಮಲಗಿದ್ದೆ, ನೀನೇ ನನ್ನ ಜೀವ ಉಳಿಸಿದ್ದೆ. ಮೊಬೈಲಲ್ಲಿ ಅಲಾರಾಮ್ ಹೊಡಿತಿದೆ ಅನ್ಸುತ್ತೆ. ಅಲಾರಾಮ್ ಹೊಡ್ಕೋತಾ ಇದೆ ಅಂದ್ರೆ ನಿನ್ ಸ್ನಾನಕ್ಕೆ ಟೈಮ್ ಆಯ್ತು ಅಂತ ಅಲ್ವಾ? ಇದೇ ದೇವ್ರ ಮನೆ ಮುಂದೆ ಇವಳಿಗೆ ಹಾಕಿದ್ರು, ನೆನ್ಪಿದ್ಯಾ? ಈ ಅಚ್ಚಿ ಹಾಕೊಂಡಿರೋರು ನಮ್ಮ ಹತ್ರ ಸುಮ್ಮನೆ ಬಿಡ್ಬೇಡ. ನನಗೆ ಅವಳ ಮೇಲೆ ಭರವಸೆ ಬರ್ತಾ ಇದೆ. ಖಂಡಿತ ಅವಳು ಈ ಮನೆ ಮಗಳು ಅಂತ ನನ್ಗನ್ನಿಸ್ತಾ ಇದೆ. ಇದು ಅವಳು ಬರೆದಿಟ್ಟಿರೋ ಲೆಟ್ರು. ಈ ಸೈನ್ಗೂ ಅವಳ ಆಫೀಸ್ ಲೆಟರ್ ಸೈನ್ಗೂ ಎಷ್ಟು ಹೊಂದಾಣಿಕೆ ಆಗ್ತಿದೆ ನೋಡು. ನೋಡಿ ಇಲ್ಲಿ ನೋಡು.